ಇನ್ನು ಮೂರನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರಿತಿದೆ. ಚೂರಲ್ಮಲಾದಲ್ಲಿ ಇನ್ನೂ ತಗ್ಗಿಲ್ಲ ನೀರಿನ ಹರಿವಿನ ಅಬ್ಬರ. ಹಾಗಾಗಿ ಕಾರ್ಯಾಚರಣೆ ಸ್ವಲ್ಪ ನಿಧಾನವಾಗಿ ಬಟ್ ಬಹಳ ತೀಕ್ಷ್ಣಗತಿಯಲ್ಲಿ, ಅಂದರೆ ಎಲ್ಲೂ ಕೂಡ ತೊಂದರೆ ಆಗದ ಹಾಗೆ ಸವಾಲುಗಳಿದ್ರೂ ಕೂಡ ಸಾಧ್ಯವಾದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವಶೇಷಗಳಾದಂಥ ಮನೆಗಳು ಹೇಳ್ತಾ ಇವೆ ಪ್ರವಾಹದ ಕಥೆಗಳನ್ನು. ಮರದ ದಿಮ್ಮಿಗಳು ಬಂಡೆಗಳಿಂದ ನದಿ ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿದೆ. ಕೆಲವೇ ದಿನಗಳ ಹಿಂದೆ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದ್ದಂಥ ಊರು ಈಗ ಅಲ್ಲಲ್ಲಿ ಅವಶೇಷಗಳು, ಮನೆ ಮುರಿದು ಹೋಗಿರೋದು, ಮನೆ ಒಳಕ್ಕೆಸರು, ಅಲ್ಲಲ್ಲಿ ಬಂದು ಬಿದ್ದಿರುವಂಥ ಮರದ ದಿಮ್ಮಿ. ನಿಮಗೆ ಎರಡು ಪ್ರತ್ಯೇಕ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಈಗ ನೋಡಿ ಹೇಗಿತ್ತು ಪ್ರವಾಹಕ್ಕೂ ಮುನ್ನ. ಒಂದು ಡ್ರೋನ್ ವ್ಯೂವನ್ನು ಗಮನಿಸ್ಬೋದು. ಎಲ್ಲಿ ನೋಡಿದ್ರೂ ಕೂಡ ಹಸಿರು, ಸುತ್ತಮುತ್ತ ಗುಡ್ಡ, ಅಲ್ಲಿಂದ ಹರಿತಿರುವಂಥ ಸಣ್ಣ ತೊರೆ. ಆದರೆ ಈಗ ಇದೇ ಪ್ರವಾಹದ ನಂತರ ಅಲ್ಲಿನ ಪರಿಸ್ಥಿತಿ ನೋಡಿ. ಈ ಬಗ್ಗೆ ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಯನಾಡಿನ ಚೂರಲ್ಮಲಾ ಮುಂಡಕೈನಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಏನು ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿತ್ತು. ಈ ಒಂದು ಭೂಕುಸಿತ ಮೇಘ ಸ್ಫೋಟವಾಗಿ ಇಂಥ ಭೂಕುಸಿತ ಸಂಭವಿಸಿದಂತಹ ಪ್ರದೇಶ ಇವಾಗ ಏನು ಅಕ್ಷರಶಃ ನರಕ ಆಗಿದೆ. ಏಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಪ್ರದೇಶದಿಂದ ಎಲ್ಲರೂ ಕೂಡ ಈಗ ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಕೆಲವರು ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇನ್ನ ರಕ್ಷಣಾ ಕಾರ್ಯ ಆಗ್ತಾ ಇರುವಂಥ ಸದ್ಯಕ್ಕೆ ಈ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದಾಗಿದೆ. ಇವತ್ತು ಸಂಪೂರ್ಣವಾಗಿ ಇನ್ನೂ ಕೂಡ ನದಿಯ ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದ ಆ ಒಂದು ಭಾಗದಲ್ಲಿ ಕೊರೆತ ಇನ್ನೂ ಕೂಡ ಜಾಸ್ತಿ ಆಗಿರುವಂಥದ್ದು. ಮನೆಗಳ ಅವಶೇಷಗಳನ್ನು ಕೂಡ ಅಲ್ಲಿ ನಾವು ನೋಡ್ಬೋದಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಈ ರೀತಿ ಬಂದಂಥ ಪ್ರವಾಹ ಎಲ್ಲವನ್ನು ಕೊಚ್ಚಿಕೊಂಡು ಹೋಗಿರುವಂಥದ್ದು. ಸೊ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಅಕ್ಷರಶಃ ಈ ಒಂದು ಏನು ಜನವಸತಿ ಪ್ರದೇಶವಾಗಿದ್ದಂತಹ ಚೂರಲ್ಮಲಾ, ಒಂದು ಪ್ರವಾಸಿಗರ ಸ್ವರ್ಗ ಅಂತಲೇ ಆಗಿದ್ದಂತಹ ಚೂರಲ್ಮಲಾ, ಒಂದು ರಮಣೀಯವಾದಂತಹ ದೃಶ್ಯಗಳನ್ನು ಕಾಣಸಿಗ್ತಿದ್ದಂತಹ ಚೂರಲ್ಮಲಾ ಈಗ ಅಕ್ಷರಶಃ ಸ್ಮಶಾನ ಮೌನವಾಗಿರುವಂಥದ್ದು. ಏಕೆಂತೇಳಿದರೆ ಇಲ್ಲಿ ಸದ್ಯಕ್ಕೆ ಎಲ್ಲ ನಶಿಸಿ ಹೋಗಿದೆ, ಎಲ್ಲವೂ ಕೂಡ ಅವಶೇಷಗಳಾಗಿದೆ. ಸಂಪೂರ್ಣವಾಗಿ ಚೂರಲ್ಮಲಾದ ಮೂರನೇ ದಿನದ ಸ್ಥಿತಿ ಈ ರೀತಿ ಇದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ವಯನಾಡು.